ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಸ್ಟಿಎಂಸಿ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮನ್ವಯ ಸಮಿತಿ ಸ್ಥಾಪನಾ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ರಾಜ್ಯ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಜರುಗಿದೆ. ಎಸ್ಟಿಎಂಸಿ ಮುಖಂಡ ಕೊಟ್ಟೂರು ಹರೀಶ್ ಮಾತನಾಡಿ, ಶಾಲೆಯ ಶಿಕ್ಷಕರು ಸೇರಿ ಎಲ್ಲ ನೌಕರರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು, ಎಲ್ಲ ಜನಪ್ರತಿನಿಧಿಗಳು, ಹೋರಾಟಗಾರರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಎಲ್ಲ ಪಕ್ಷಗಳ ಮುಖಂಡರು ತಮ್ಮ ಮಕ್ಕಳನ್ನ ಹಾಗೂ ಮೊಮ್ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯವಾಗಬೇಕಾಗಿದೆ. ಅಂದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಸಲು ಸಾಧ್ಯ. ಬದುಕಲು ಸರ್ಕಾರಿ ಹಾಗೂ ಸಾರ್ವಜನಿಕರ ಸಂಬಳ, ಅಧಿಕಾರ, ಪದವಿಗಳು ಬೇಕು. ಸರ್ಕಾರಿ ಶಾಲೆಗಳು ಬೇಡವಾ? ಮೊದಲನೇ ಹಂತದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಮಕ್ಕಳನ್ನ ಹಾಗೂ ಮೊಮ್ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯಗೊಳಿಸಿ. ಪ್ರಸಕ್ತ ವರ್ಷ 2026ರಿಂದಲೇ ಕಾನೂನು ನಿಯಮ ಜಾರಿಗೆ ತರಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಗೊನ್ನಳ್ಳಿ ರಾಘವೇಂದ್ರ ಮಾತನಾಡಿ, ಶಿಕ್ಷಣ ಸಚಿವರು ಪರೀಕ್ಷೆ ವೇಳೆಯಲ್ಲಿಯೇ ಹಲವು ದ್ವಂದ್ವ ನೀತಿಗಳನ್ನು ತಾಳಿ ಶಿಕ್ಷಣ ಇಲಾಖೆಯಲ್ಲಿ ಅನಾವಶ್ಯಕ ಹೇಳಿಕೆಗಳನ್ನ ಪತ್ರಕರ್ತರೆದುರು ಕೊಡುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಕಳವಳ ಮೂಡಿಸಿದ್ದಾರೆ. ಬದಲಾಗಿ ಎಲ್ಲ ನೌಕರು ಹಾಗೂ ಎಲ್ಲ ಹಂತದ ರಾಜಕಾರಣಿಗಳು, ಜನಪ್ರತಿನಿಧಿಗಳ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪತ್ರಿಕಾ ಮಾಧ್ಯಮ ಕ್ಷೇತ್ರದ ಮಕ್ಕಳು, ಮೊಮ್ಮಕ್ಕಳು ಸರ್ಕಾರಿ ಶಾಲೆ ಶಿಕ್ಷಣ ಕಡ್ಡಾಯಗೊಳಿಸಬೇಕು. ಸರ್ಕಾರಿ ಶಾಲೆಗಳ ಬಗ್ಗೆ, ಶಿಕ್ಷಣ ಇಲಾಖೆ ಬಗ್ಗೆ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಕಿಂಚಿತ್ತಾದರೂ ಕಾಳಜಿ ತಾಕತ್ತಿದ್ರೆ ಕೂಡಲೇ ಕಾನೂನು ಜಾರಿಗೆ ತರಲಿ ಎಂದಿದ್ದಾರೆ. ಕೇವಲ ಹೇಳಿಕೆ ಕೊಡೋದು, ಅವೈಜ್ಞಾನಿಕ ಯೋಜನೆಗಳನ್ನ ಜಾರಿಗೆ ತರುವುದು, ತಾವು ತಮ್ಮ ಸಹಪಾಠಿಗಳಿಗೆ ಖಾಸಗಿ ಶಾಲೆ ಕಾಲೇಜುಗಳಿಗೆ ಅನುಮತಿ ನೀಡಿ ಪರೋಕ್ಷವಾಗಿ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆಗೆ ಮರಣ ಶಾಸನ ಬರೆಯೋದ್ರ ಮೂಲಕ ವಿನಾಶದತ್ತ ಕರೆದೊಯ್ಯುತ್ತಿದ್ದಾರೆ ಎಂದು ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಸರ್ಕಾರಿ ಸಂಬಳ ತಿಂದು ಸಾರ್ವಜನಿಕರ ಸೇವೆಯಲ್ಲಿ ಅಧಿಕಾರ ಅನುಭವಿಸ್ತಾ ಇರುವ ನಿಮಗೆ ಸ್ವಾಭಿಮಾನ, ಮಾನ ಮರ್ಯಾದೆ, ಸರ್ಕಾರಿ ಶಾಲೆ ಬಗ್ಗೆ ಗೌರವ, ನಿಯತ್ತು, ನಿಷ್ಠೆ, ಋಣ ತೀರಿಸುವ ಮನಸ್ಸಿದ್ದಲ್ಲಿ ಮೊದಲು ಸರ್ಕಾರಿ ಶಾಲೆಗೆ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಸೇರಿಸಿ. ಶಿಕ್ಷಕರೇ, ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ಸಿಬ್ಬಂದಿಯವರೇ, ನಿಮಗೆ ನಿಮ್ಮ ಕುಟುಂಬಕ್ಕೆ ಜೀವನ ಕೊಟ್ಟಿರುವ ಸರ್ಕಾರಿ ಶಾಲೆಗಳ ಉಳಿವಿಗೆ ಕಾಳಜಿ ತೋರಿ. ಈ ಮೂಲಕ ಶಿಕ್ಷಕರು ನಿಯತ್ತು ತೋರಬೇಕಾಗಿದೆ. ಇಲ್ಲವಾದರೆ ನಿಮ್ಮಲ್ಲಿ ಯಾವುದೇ ನಿಯತ್ತಿಲ್ಲ ಅಂತ ನೀವೇ ಸಾರಿಕೊಂಡಂತೆ ಎಂದು ರಾಘವೇಂದ್ರ ಹೇಳಿದ್ದಾರೆ. ಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರು ಗುನ್ನಳ್ಳಿ ರಾಘವೇಂದ್ರ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಇದು ಎಸ್ಟಿಎಂಸಿ ಆಗಿ 25ನೇ ವರ್ಷ. ಆ ಬೆಳ್ಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಆದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು ನಮ್ಮ ಗುನ್ನಳ್ಳಿ ರಾಘಣ್ಣರು, ನಾವು ಎಲ್ಲ ನಮ್ಮ ಎಸ್ಟಿಎಂಸಿಯರು ಸೇರಿ ನಮ್ಮ ವಿಜಯನಗರ ಜಿಲ್ಲೆಯಿಂದ ಸಾಕಷ್ಟು ಹೊಡೆದಾಡ್ತೀವಿ. ಆದ್ರೆ ಇದು ಶಾಲೆಗಳು ನಾವೇನು ಹೊಡೆದಾಡಿದ್ರು ಅವ್ರೇನು ಮುಂಚೆಂಡು ತೊಳೆದಂಗೆ ಮಾಡ್ತಾರೆ ಅಧಿಕಾರಿಗಳು. ನಮ್ಮ ಗುನ್ನಳ್ಳಿ ರಾಘಣ್ಣವ್ರು BO ಮಾತಾಡ್ತಾರೆ, DPದಾಗ ಮಾತಾಡ್ತಾರೆ. ಆದ್ರೆ ಅದು ಏನು ಮಾತಾಡಿದ್ರು ಅವ್ರು ಏನು ಮಾಡೋಕೆ ಅದನ್ನ ಮಾಡ್ತಾರೆ. ಆಮ್ಯಾಕೆ ನಮ್ಮ ಇವರು ಮಧು ಬಂಗಾರಪ್ಪ ಸಚಿವರು, ಶಿಕ್ಷಣ ಸಚಿವರು ಗ್ರೇಡ್ ಮಾಡಿದ್ರು ಹಿಂದಿನ. ಅದು ಒಳ್ಳೆ ಎಕ್ಸಾಮ್ ಬಂದು ಗ್ರೇಡ್ ಮಾಡಿದ್ರೆ ಈಗ ಹುಡ್ರು ಓದಲಿಲ್ಲ, ಅದ್ರಾಗ ಎಷ್ಟು ಹುಡ್ರು ಫೇಲ್ ಆದವು. ಅದು ಇದು ಗೊಂದಲ ಹೇಳಿಕೆ ಕೊಟ್ಟು ಹೈಕೋರ್ಟ್ಗೆ ಹೋಗಿ ಮತ್ತಿದು ಬಂದು ಈಗ ಮತ್ತೆ ಎಕ್ಸಾಮ್ ಮಾಡಿರಿ ಅಂತ. ಆಮ್ಯಾಕೆ ಇದು 33% ಮಾಡೋಕೆ ಅನ್ನೋದು ಏನಿದ್ದಿಲ್ಲ, 35% ಕರೆಕ್ಟ್ ಐತಿ. ಈಗ 13 ಬಂದ್ಬಿಟ್ರೆ ಎಲ್ಲರೂ ಪಾಸ್ ಆಕಾರ, 13 ಬರೆದ್ಬಿಟ್ರೆ 25% ಗ್ರೇಡ್ ಬರ್ತೈತಿ. ಇದು ಎಲ್ಲ ಈ ಶಿಕ್ಷಣ ಇಲಾಖೆಯಿಂದ ಭಾರಿ ಅನಾಹುತ ಆಗೈತಿ ಈ ವರ್ಷ. ಈ ಮಧು ಬಂಗಾರಪ್ಪನವರಿಂದ ಯಾವ ಕೆಲಸನೂ ಸರಿಗೆ ಶಿಕ್ಷಣ ಇಲಾಖೆಗೆ ಆಗಿಲ್ಲ. ಶಿಕ್ಷಣ ಇಲಾಖೆ ಅಂದ್ರೆ ಹೆಂಗಿರ್ಬೇಕು, ಮಕ್ಕಳಿಗೆ ಶಾಲೆ ಪ್ರತಿ ಕೊಟ್ಟೂರು ತಾಲೂಕಿನಾಗ ಈಗ ಅಲ್ಲಿ 5 ಶಾಲೆ ಮುಚ್ಚಾವು. ಹಿಂಗೆ ಇಲಾಖೆ ಹಿಂಗಾದ್ರೆ ಕೊಟ್ಟೂರು ತಾಲೂಕಿನಾಗ 5 ಶಾಲೆ, ಒಂದು ತಾಲೂಕಿಗೆ 5 ಶಾಲೆ ಆದರೆ ಜಿಲ್ಲೆಗೆ ಏಸಾದವು ಲೆಕ್ಕ ಹಾಕ್ರಿ. ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು ಎಸ್ಟಿಎಂಸಿಯವ್ರು ಹೊಡೆದಾಡ್ತೀವಿ ಅಂದ್ರೆ ಅಷ್ಟಿಷ್ಟು ಹೊಡೆದಾಡಲ್ಲ. ಸರ್ಕಾರಿ ಹುದ್ದೆಗಳು, ಮೇಷ್ಗಳು 80,000 ಚಿಲ್ಡ್ರ ಶಿಕ್ಷಕರದಾರ. ಎಲ್ಲಿ ಆ ಹಳ್ಳಿಗಳಿಗೆ ಹೋದ್ರೆ ಬರೀ ಇವರು ಅತಿಥಿ ಶಿಕ್ಷಕರು ನಡ್ಕೊಂಡು ಮಾಡ್ತಾರೆ. ಗೌರ್ಮೆಂಟ್ ಶಾಲೆ ಮೇಷ್ಗಳೆಲ್ಲ ಅತಿಥಿ ಶಿಕ್ಷಕರು ನಡೆಸ್ತಾರೆ. ನಂತರ ಮಹಿಳಾ ಮುಖಂಡರು ಆದ ಕನ್ನಿಕೇರಿ ವೆಂಕಮ್ಮ ಮಾತನಾಡಿದರು. ಸದಸ್ಯರು ಹರಪ್ಪನಹಳ್ಳಿ ಸದಸ್ಯರು ಆದ ರೂಪ ಅರಸೀಕೆರೆ ಸದಸ್ಯರು ಲಕ್ಷ್ಮೀ ಶಿವರಾಜ್, ಹಗರಿ ಬೊಮ್ಮನಹಳ್ಳಿ, ಪುಟ್ಟಮ್ಮ, ಮೂಗಮ್ಮ, ದೇವಕ್ಕ, ದುರ್ಗಮ್ಮ ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗೆ ಸೇರೋದ್ರಿಂದ ಸಿಗುವ ಸೌಲಭ್ಯಗಳನ್ನ ನೋಡೋದಾದ್ರೆ ಉಚಿತ ಶಿಕ್ಷಣ, ವಾರದ 5 ದಿನ ಕ್ಷೀರಭಾಗ್ಯ, ರಾಗಿ ಮಾಲ್ಟ್, ಉತ್ತಮ ಕಂಪನಿ ಶೂ, ವಿದ್ಯಾರ್ಥಿ ವೇತನ, ವಿಕಲಚೇತನರಿಗೆ ವಿಶೇಷ ಸೌಲಭ್ಯಗಳು, ಗ್ರಂಥಾಲಯ
ಮೂಲಸೌಕರ್ಯ, ಪ್ರಯೋಗಾಲಯ, ವಿಶಾಲವಾದ ಆಟದ ಮೈದಾನ, ಉಚಿತ ಕ್ರೀಡಾ ಸಾಮಗ್ರಿಗಳು, ನಲಿಕಲಿ ಮೂಲಕ ಬೋಧನೆ, 1ನೇ ತರಗತಿಯಿಂದಲೇ ಇಂಗ್ಲಿಷ್ ಬೋಧನೆ, ಉಚಿತ ಸಮವಸ್ತ್ರಗಳು, ಉಚಿತ ಮಧ್ಯಾಹ್ನ ಬಿಸಿಯೂಟ ಯೋಜನೆ, ನುರಿತ ಅನುಭವಿ ಹಾಗೂ ತರಬೇತಿ ಪಡೆದ ಶಿಕ್ಷಕರಿಂದ ಬೋಧನೆ, ಕಂಪ್ಯೂಟರ್ ಲ್ಯಾಬ್, ಉಚಿತ ಕಂಪ್ಯೂಟರ್ ಶಿಕ್ಷಣ, ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಆಯೋಜನೆ, ವಿದ್ಯಾರ್ಥಿನಿಯರಿಗೆ ಉಚಿತ ಶುಚಿ ಪ್ಯಾಡ್, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆ, ಶಾಲಾ ಸಂಸತ್ ರಚನೆ, ಪ್ರಜಾಪ್ರಭುತ್ವದ ಪರಿಚಯ, ದಿನವೂ ಮಗು ಬಯಸಿದಂತೆ ಮೊಟ್ಟೆ ಬಾಳೆಹಣ್ಣು, ಇನ್ಸ್ಪೈರ್ ಅವಾರ್ಡ್ ಮೂಲಕ ಭಾವಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹ, ರೇಡಿಯೋ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ, ಉಚಿತ ಪಠ್ಯ ಪುಸ್ತಕಗಳು, ಮೌಲ್ಯ ಶಿಕ್ಷಣ. ಹೀಗಾಗಿ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸೇರಿಸಿ ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. 25 ವರ್ಷಕ್ಕೆ ಕಾಲಿಡ್ತಾ ಇದೆ. ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಬೆಳೆಸ್ಬೇಕಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೋ ಹೊರತು ಈ ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಲಕ್ಷಾನುಗಟ್ಟಲೆ ಡೊನೇಷನ್ ಕೊಟ್ಟು ಕಾನ್ವೆಂಟ್ಗಳು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಸೌಲಭ್ಯ, ಬಿಸಿ ಊಟ, ಮೊಟ್ಟೆ, ಆಮೇಲೆ ಬಾಳೆಹಣ್ಣು, ಸಮವಸ್ತ್ರ, ಆಮೇಲೆ ಇದು ವೇತನ, ವಿದ್ಯಾರ್ಥಿ ವೇತನ ಎಲ್ಲ ಉಚಿತವಾಗಿ ಸೌಲಭ್ಯ ಸಿಕ್ಕರು ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಬರೀ ಬಾಯಿ ಮಾತಲ್ಲೇ ಮಾತ್ರ ನಾವು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂತ ಹೇಳ್ತಾರೆ, ಆದರೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ. ಬರೀ ಡೊನೇಷನ್ಗಳನ್ನು ಕೊಟ್ಟು ಬರೀ ಪ್ರೈವೇಟ್ ಸ್ಕೂಲ್ಗಳನ್ನೇ ಮುಂದುವರಿಸ್ತಾರೆ ಹೊರತಾಗಿ ಉಚಿತವಾಗಿ ಎಲ್ಲ ಸಿಗ್ತಕ್ಕಂಥ ಸೌಲಭ್ಯ ಸಿಗ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಉಳಿಸಲ್ಲ, ತೆಗೆ ಪರಿಸ್ಥಿತಿ ಮಾಡ್ಕೊಂತಾರೆ. ಇಷ್ಟೇ ಇಲ್ಲ. ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವ ಕರ್ನಾಟಕ ಟಿವಿ.